ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳಿ. ಇನ್ನು ಕೆಲವೇ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ 135ನೇ ಜಯಂತ್ಯೋತ್ಸವನ ಆಚರಣೆ ಮಾಡಲಿಕ್ಕೆ ನಾವು ಕ್ಷಣಗಣನೆ ಮಾಡ್ತಾ ಇದ್ದೀವಿ. ಅನೇಕ ರೀತಿಗಳಿಂದ ಹಲವಾರು ಉದ್ಯಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಮಹಾನಗರ ಪಾಲಿಕೆಯ ವತಿಯಿಂದ. ನಿಮಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನವನ್ನ ಬೀದರ್ ನಗರದಲ್ಲಿ ಕರ್ನಾಟಕ ಕಾಲೇಜ್ ಮುಂಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡಿದ್ದು ಸುಮಾರು 15ರಿಂದ 16 ವರ್ಷಗಳ ಕಾಲ ಗತಿಸಿ ಹೋಗ್ತಾ ಇದ್ರು ಕೂಡ ಆ ಒಂದು ಉದ್ಯಾನವನಕ್ಕೆ ಕಾಯಕಲ್ಪ ಮಾಡುವಂತ ಲಕ್ಷಣ ಯಾವ ನಗರಸಭೆ ಆಗಿರಲಿ ಮತ್ತು ಪೌರ ಆಯುಕ್ತರಾಗಲಿ ಅಥವಾ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಅವರಿಂದ ಕೆಲಸ ಆಗಿಲ್ಲ. ಈ ವಿಚಾರವಾಗಿ ಇವತ್ತು ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಬೀದರ್ ನಗರದ ಕರ್ನಾಟಕ ಕಾಲೇಜ್ ಮುಂಭಾಗದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನವನ್ನ ಹೇಗೆಲ್ಲ ಹಾಳು ಬಿದ್ದು ಹೋಗಿದೆ ಎಂಬುದನ್ನ ನಿಮಗೆ ನಾವು ತೋರಿಸ್ತೇವೆ. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂಥ ಉದ್ಯಾನವನ 10-15 ವರ್ಷಗಳ ಹಿಂದೆ ಅಂದಿನ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಹರ್ಷಗುಪ್ತ ಅವರ ಒಂದು ವಿಚಾರದಲ್ಲಿ ಈ ಉದ್ಯಾನವನವನ್ನ ನಿರ್ಮಾಣ ಮಾಡಲಾಗಿತ್ತು. ಆ ಉದ್ಯಾನವನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮತ್ತು ಅಂಬೇಡ್ಕರ್ ಅವರ ಉಬ್ಬು ಚಿತ್ರಗಳನ್ನ ಮಾಡಲಿಕ್ಕೆ ಬಹಳಷ್ಟು ರೀತಿಗಳಿಂದ ಕೆಲಸ ಮಾಡಿದ್ರು. ಅದಲ್ಲದೆ ಆ ಒಂದು ವಿಚಾರದಲ್ಲಿ ಈ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ಹಲವಾರು ರೀತಿಗಳಿಂದ ಹಣಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗಿತ್ತು. ಅಂದಿನ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ರೀಟಾ ಫರ್ನಾಂಡಿಸ್ ಅವರು ಈ ಒಂದು ನಗರಸಭೆ ಅಧ್ಯಕ್ಷರಾಗಿದ್ದರು. ಹರ್ಷಗುಪ್ತ ಅವರು ಜಿಲ್ಲಾ ಅಧಿಕಾರಿಗಳಾಗಿದ್ದರು. ಜಿಲ್ಲಾ ಉಸ್ತುವಾರಿಗಳಾಗಿ ರೇವ ನಾಯಕ್ ಬೆಳಂಗಿ ಅವರು ಗುಲ್ಬರ್ಗ ಜಿಲ್ಲೆಯವರಾಗಿದ್ದರು. ಆ ಒಂದು ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನ ನಿರ್ಮಾಣ ಮಾಡಲಾಗಿತ್ತು. ಆ ಉದ್ಯಾನವನ ನಿರ್ಮಾಣ ಮಾಡಿದ್ದು ಅಷ್ಟೇ ಸರಿ, ಕೇವಲ ನಾಮಕೆ ವಾಸ್ತೆ ಮಾಡಿ ಇವತ್ತು ಸಂಪೂರ್ಣವಾಗಿ ಹಾಳಾಗಿ ಬಿದ್ದಿದೆ. ನಿಮಗಿಲ್ಲಿ ನಾವು ತೋರಿಸ್ತಾ ಇದೆಯಲ್ಲ ಹೇಗೆಲ್ಲ ಹಾಳಾಗಿದೆ ಅನ್ನೋದು ಕೂಡ ನಿಮ್ಮಲ್ಲಿ ನಾವು ಹೇಳಲೇಬೇಕಾಗಿರ್ತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. 14/4/2010 ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಉದ್ಯಾನವನವನ್ನ ಅಂದಿನ ಗಣ್ಯರು ಸೇರಿಕೊಂಡು ಈ ಒಂದು ಉದ್ಯಾನವನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಕ್ಕೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಅಲ್ಲಿ ಸಾಕಷ್ಟು ರೀತಿಗಳಿಂದ ಡೆವಲಪ್ಮೆಂಟ್ ಸಹ ಮಾಡಿದ್ರು. ಆದರೆ ಇವತ್ತು ಹಾಳು ಬಿದ್ದು ಗಬ್ಬೆದ್ದು ನಾರ್ತಾ ಇದೆ. ಅದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಸುಮಾರು ಗಿಡಗಳನ್ನ ಒಣಗಿ ಹೋಗಿದ್ದಾವೆ. ಕರೆಂಟ್ ಕಂಬಗಳೆಲ್ಲ ಕಟ್ಟಾಗಿ ಹೋಗಿದೆ. ಯಾವುದೇ ಕಾರಣಕ್ಕೂ ಇದು ನಾಮಕೆ ವ್ಯವಸ್ಥೆ ಮಾಡಿ ಅಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕೊಳ್ಳೆ ಹೊಡೆದಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಆ ವಿಚಾರವಾಗಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಾಗಿರಲಿ ಅಥವಾ ಪೌರಾಡಳಿತ ಸಂಬಂಧಪಟ್ಟಂತಹ ಸಚಿವರಾಗಿದ್ದ ನಮ್ಮ ಜಿಲ್ಲೆಯವರಾದಂತಹ ರಹೀಂ ಖಾನ್ ಅವರಾಗಲಿ, ಯಾಕೆ ಈ ಉದ್ಯಾನವನಗಳಿಗೆ ನೀವು ಒಂದಿಷ್ಟು ವಿಸಿಟ್ ಮಾಡಿ ನೀವು ಅದನ್ನ ಯಾಕೆ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಅದನ್ನ ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನು ಮಾತ್ರ ಇಲ್ಲಿ ಪ್ರಶ್ನಾರ್ಥಕವಾಗಿ ಉಳಿದುಕೊಳ್ತಾ ಇದೆ. ಆ ವಿಚಾರವಾಗಿ ಹೇಳಬೇಕಾದ್ರೆ ಇವತ್ತಿನ ಈ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಮುಕುಲ್ ಜೈನ್ ಅವರು ಈ ಉದ್ಯಾನವನಕ್ಕೆ ಸುಮಾರು ರೂಪಾಯಿಗಳನ್ನ ಖರ್ಚು ಮಾಡಿ ಸುಣ್ಣ ಬಣ್ಣ ಮಾಡ್ತಾರೆ ಪ್ರತಿ ವರ್ಷವೂ ಸಹ. ಅಲ್ಲಿ ಕೂಡ ಯಾವುದು ಸರಿಯಾಗಿ ಮಾಡೋದಿಲ್ಲ ಮತ್ತು ಅಲ್ಲಿ ಪಂಪ್ ಸೆಟ್ ಅನ್ನ ಹಾಳಾಗೋಗಿದೆ. ಅದು ಸುಮಾರು 5-6 ತಿಂಗಳಿಂದ ಹಾಳಾಗೋಗಿದೆ. ಅದನ್ನು ರಿಪೇರಿ ಮಾಡೋಕ್ಕೆ ಯಾರಿಲ್ಲ. ಅಲ್ಲಿರ್ತಕ್ಕಂಥ ಗಿಡ ಮರಗಳು ಹಾಗೂ ಅಂಬೇಡ್ಕರ್ ಉಬ್ಬು ಚಿತ್ರಗಳಿಗೆ ಕಾಗೆ ಇನ್ನಿತರ ಪಕ್ಷಿಗಳು ಕೂತುಕೊಂಡು ಅದರ ಮೇಲೆ ಮಲ ವಿಸರ್ಜನೆ ಮಾಡ್ತಾ ಇದೆ. ಅದನ್ನು ತೊಳಿಲಿಕ್ಕಾದ್ರೂ ಕೂಡ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಕೂಡ ಅಲ್ಲಿ ನೀರಿಲ್ಲ. ಹೀಗಾದರೆ ಈ ಉದ್ಯಾನವನಗಳನ್ನು ಯಾವ ಪುರುಷಾರ್ಥಕ್ಕಾಗಿ ನೀವು ಮಾಡಿದ್ದೀರಿ? ಯಾವ ಪುರುಷಾರ್ಥಕ್ಕಾಗಿ ಈ ಉದ್ಯಾನವನಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಿ? ಅಲ್ಲಿ ಸುಮಾರು 4 ಜನ ಕಾವಲುಗಾರ ಇಟ್ಟಿದ್ದೀರಿ. ಅಲ್ಲಿ ಸ್ವಚ್ಛತೆ ಇಲ್ಲ, ಗಬ್ಬೆದ್ದು ವಾಸನೆ ನಾರ್ತಾ ಇದೆ. ಈ ಉದ್ಯಾನವನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು
ಘನತ್ಯಾಜ್ಯ ವಿಲೇವಾರಿ ಘಟಕ ಸಹ ಅಲ್ಲೇ ಮಾಡಿದ್ರಿ. ಅದರ ಪಕ್ಕದಲ್ಲಿ ಒಂದು ಕೋಟೆಯ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಹಿಂದ್ಗಡೆ ಮುಸ್ಲಿಂ ಜನಾಂಗದವರು ಅಲ್ಲಿ ದನ ಮತ್ತು ಕರುಗಳನ್ನ ಕಟ್ ಮಾಡ್ತಾರಂತೆ. ಅದರ ರಕ್ತವನ್ನ ಹರಿದು ಬರುತ್ತೆ. ಅಲ್ಲಿ ಗಬ್ಬೆದ್ದು ವಾಸನೆ ನಾರ್ತಾ ಇದೆ. ಕನಿಷ್ಠ ಪಕ್ಷಕ್ಕಾದರೂ ಆ ಉದ್ಯಾನವನಕ್ಕೆ ಅಲ್ಲಿ ಸಾವಿರಾರು ಜನ ಬಂದಲ್ಲಿ ಕೂತ್ಕೊಳ್ತಾರೆ. ಈ ಬಿಸಿಲಿನಗಾಲದಲ್ಲಿ ಎಲ್ಲೋ ಒಂದು ಕಡೆ ತಂಪಾದ ನಮಗೆ ನೆರಳು ಸಿಗುತ್ತೆ ಎಂಬ ಕಾರಣಕ್ಕಾಗಿ ಅಲ್ಲಿ ಕೂತ್ಕೊಂಡು ತಮ್ಮದೇ ಆದಂಥ ರೀತಿಯಲ್ಲಿ ಒಂದಿಷ್ಟು ವಾಯುವಿಹಾರಕ್ಕಾದ್ರೂ ಕೂಡ ಹೋಗಬಹುದು. ಆದರೆ ಅಲ್ಲಿ ಗಬ್ಬೆದ್ದು ವಾಸನೆ ನಾರುತ್ತಿರೋದ್ರಿಂದ ಸಾರ್ವಜನಿಕರು ಉದ್ಯಾನವನಕ್ಕೆ ಹೋಗ್ಲಿಕ್ಕೆ ಹಿಂಜರಿ ಆಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಕೂಡ ಇವತ್ತು ನೀವು ಕಣ್ಣೆದುರಿಗೆ ತರ್ತೀವಿ. ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಲಿ ಅಥವಾ ಪೌರಾಡಳಿತ ಸಚಿವರಾಗಿರಲಿ, ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಶಿಲ್ಪಾ ಶರ್ಮಾ ಅವರಾಗಿರಲಿ ಅಥವಾ ಮುಕುಲ್ ಜೈನ್ ಅವರಾಗಿರಲಿ, ಯಾರೇ ಆಗಲಿ ಈ ಉದ್ಯಾನವನ ಕೇವಲ ನಗರದಲ್ಲಿ 1 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ಈ ಅಂಬೇಡ್ಕರ್ ಉದ್ಯಾನವನವನ್ನ ಆ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಯಾವ ಪುರುಷಾರ್ಥಕ್ಕಾಗಿ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಇದು ಪ್ರಶ್ನಾರ್ಥಕ ಚಿಹ್ನಾಗಿ ಉಳಿದುಕೊಳ್ತಾ ಇದೆ. ಈಗಲಾದರೂ ಮುಕುಲ್ ಜೈನ್ ಆಗಿರ್ಬೋದು ಅಥವಾ ತಮ್ಮ ಸಿಬ್ಬಂದಿಗಳನ್ನ ಅಲ್ಲಿಗೆ ಕಳಿಸಿ ಒಂದಿಷ್ಟು ಕ್ಲೀನ್ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ವಿಚಾರವಾಗಿ ಅಲ್ಲಿ ಬಹಳಷ್ಟು ರೀತಿಗಳಿಂದ ಗಬ್ಬೆದ್ದು ವಾಸನೆ ನಾರ್ತಾ ಇದೆ. ಅಲ್ಲಿ ಹಿಂದೆಗೆ ಬರ್ತಕ್ಕಂಥ ಕಂದಕ್ ಇದೆ. ಆ ಕಂದಕಲ್ಲಿ ದನದ ಮಾಂಸಗಳನ್ನ ಕಡಿದು ಬಿಸಾಕ್ತಾರಂತೆ. ಆ ಕಡೆಯಿಂದ ಮುಸ್ಲಿಂ ಜನಾಂಗದವರು ದಯವಿಟ್ಟು ಅದನ್ನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಮುಕುಲ್ ಜೈನ್ ಅವರಾಗಿರ್ಬೋದು ಆ ಒಂದು ಏನು ಕಟಾವ್ ಮಾಡ್ತಾವ ದನಗಳನ್ನ ಕಟಾವ್ ಮಾಡುವಂತಾರೆ ಯಾರಿದ್ದಾರೋ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಅದನ್ನ ಈ ಒಂದು ಕಾಲುವೆಗೆ ಬಿಟ್ಟರಿಂದ ಆ ನೀರನ್ನ ಅಥವಾ ರಕ್ತವನ್ನ ಜಾರಿ ಬಂದು ಅಲ್ಲಿ ವಾಸನೆ ಬರ್ತಾ ಇದೆ, ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾಗಿ ದುರ್ವಾಸನೆ ನಾರ್ತಾ ಇದೆ. ಈಗಲಾದರೂ ನಗರಸಭೆಯ ಅಲ್ಲಿರ್ತಕ್ಕಂಥ ಕೌನ್ಸಿಲರ್ ಆಗಿರ್ಬೋದು ಅಥವಾ ನಗರಸಭೆಯ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟವರಿಗೆ ಆ ಒಂದು ದನ ಕಡಿಯೋದನ್ನ ನಿಲ್ಲಿಸಿ ಆ ರಕ್ತನ ಬೇರೆ ಕಡೆ ಚೆಲ್ಲಿಕೆ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಹೇಳಿ ಅವರಿಗೆ. ಯಾಕಂದ್ರೆ ಇಲ್ಲಿ ಉದ್ಯಾನವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನಿರ್ಮಾಣವಾಗಿರ್ತಕ್ಕಂಥ ಉದ್ಯಾನವನಕ್ಕೆ ಅಲ್ಲಿ ದಿನನಿತ್ಯ ಸಾರ್ವಜನಿಕರು ಬಂದು ಹೋಗುವಂತ ಪರಿಸ್ಥಿತಿ ಇತ್ತು. ಆದ್ರೆ ಅಲ್ಲಿ ವಾಸನೆ ಬರೋದ್ರಿಂದ ಮತ್ತು ಅಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕನ ಕೂಡ ನಗರಸಭೆಯವರು ಅಲ್ಲೇ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ಎತ್ತಂಗಡಿ ಮಾಡಬೇಕು. ಅಲ್ಲಿ ಎತ್ತಂಗಡಿ ಮಾಡಿದಾಗ ಮಾತ್ರ ಒಂದಿಷ್ಟು ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಯಾರೇ ಆಗಿರಲಿ ಅಲ್ಲಿ ಆ ಒಂದು ವಾಯು ವಿಹಾರಕ್ಕಾಗಿ ಬರ್ತಾರೆ. ಜೊತೆಯಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಆದ್ರೂ ಅನುಕೂಲ ಆಗುತ್ತೆ. ಸುಮಾರು ಗಿಡಗಳನ್ನ ಅಲ್ಲಿ ಒಣಗಿ ಹೋಗ್ತಾ ಇದ್ದಾವೆ. ಈಗಲಾದರೂ ಸಂಬಂಧಪಟ್ಟಂತವರು ಗಮನ ಹರಿಸಿ ಅದನ್ನ ಸರಿಪಡಿಸಬೇಕಾಗಿ ಇಲ್ಲಿ ನಾವು ಈ ಒಂದು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಈ ವಿವರಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಒಟ್ಟಾರೆಯಾಗಿ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿದ್ದೀರಿ. ಅಲ್ಲಿ ನಿರ್ಮಾಣ ಮಾಡಿದವರು ಸಾರ್ವಜನಿಕರಿಗೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಆ ವಿಚಾರವಾಗಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ಉದ್ಯಾನವನ ಕೇವಲ ಹೆಸರಿಗೆ ಮಾತ್ರ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಬಂದಂತ ಅನೇಕ ದುಡ್ಡುಗಳನ್ನ ಕೊಳ್ಳೆ ಹೊಡ್ಕೊಂಡು ಹೋಗಲಾಗಿದೆ. ಅದು ಏನೇ ಆಗಿರಲಿ ಕನಿಷ್ಠ ಸೌಜನ್ಯಕ್ಕಾದ್ರೂ ಇವತ್ತು ಉದ್ಯಾನ ಅಂತಕ್ಕಂಥ ಹೆಸರನ್ನ ನೀವು ಇಟ್ಟಿದ್ದೀರ ಅಂದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರ್ತಾ ಇದೆ. ಅಲ್ಲಿ ಸ್ವಚ್ಛತೆ ಕಾರ್ಯ ನಡೆಯಬೇಕು. ಅಲ್ಲಿ ಸುಮಾರು ದಿನನಿತ್ಯ ಅಲ್ಲಿ ನಿಮ್ಮ ನಗರಸಭೆ ಸಿಬ್ಬಂದಿಗಳನ್ನು ಅಲ್ಲಿ ಕ್ಲೀನ್ ಮಾಡೋಕ್ಕೆ ಒಂದು 3 ಅಥವಾ 4 ಜನನ ಆಯೋಜನೆ ಮಾಡಬೇಕಂತಕ್ಕಂಥ ಮಾತನ್ನ ನಾರಂಜ ಎಕ್ಸ್ಪ್ರೆಸ್ ಇವತ್ತು ಇವರು ನಿಮ್ಮನ್ನು ತಿಳಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ 2026 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನ್ನ ಸ್ವಚ್ಛಗೊಳಿಸಿ ಅಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಇಲ್ಲ ಅಂದ್ರೆ ಒಂದಿಷ್ಟು ಅದಕ್ಕೆ ಒಂದು ಕಂಪೌಂಡ್ ಅನ್ನ ಮ್ಯಾಕೆ ಏರಿಸಿ ವಾಸನೆ ಬರದ ಹಾಗೆ ನೋಡಿಕೊಳ್ಳುವಂತ ವ್ಯವಸ್ಥೆ ಜಿಲ್ಲಾ ಆಡಳಿತ ಮಾಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳಲಾಗ್ತಿದೆ. ಎಲ್ಲೆಲ್ಲೋ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದ್ರಿ. ಅದ್ಯಾವುದೋ ಗುಡಿ ಗೋಪುರಗಳಿಗೆ 700-800 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ರಿ. ಇಲ್ಲೇ ಬೀದರ್ ನಗರದಲ್ಲಿರ್ತಕ್ಕಂಥ ಉದ್ಯಾನವನ ಅಂಬೇಡ್ಕರ್ ಹೆಸರ ಮೇಲೆ ಇರ್ತಕ್ಕಂಥ ಉದ್ಯಾನವನ ಅದಕ್ಕೆ ಒಂದಿಷ್ಟು ಕಾಂಪೌಂಡ್ ಗೋಡೆ ಕಟ್ಟಲಿಕ್ಕೆ ಆಗುತ್ತಿಲ್ಲ ಅಂದ್ರೆ ನಾಚಿಕೆ ಬರುವಂತ ಕೆಲಸ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿನ ಕೊಳ್ಳೆ ಹೊಡ್ಕೊಂಡು ತಿಂದು ಆರಾಮಾಗಿ ತಿಂದು ತೆಗೆದಿರುವಂತಹ ಗುತ್ತೇದಾರರಾಗಿರ್ಬೋದು ಅಥವಾ ನಗರಸಭೆ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಯಾಕೆ ಅಲ್ಲಿ ಒಂದಿಷ್ಟು ಉದ್ಯಾನ ನಿರ್ಮಾಣ ಮಾಡಿದ್ಮೇಲೆ ಯಾಕೆ ಅದನ್ನ ನೀವು ಅಲ್ಲಿ ಹಾಗೆ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ದೀರಿ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈಗಲಾದರೂ ಈ ಉದ್ಯಾನವನ್ನ ಸ್ವಚ್ಛಗೊಳಿಸ್ತಾರ ಎಂಬುದು ಕಾದು ನೋಡಬೇಕಾಗಿದೆ. ನಾನು ನಿಮ್ಮ MP ಮುದಾಳೆ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್.